ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗ ಇದೀಗ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಹೈಕಮಾಂಡ್ಗೆ ಕಾಸ ಆಗಿರೋ ನಾಯಕನೋರ್ವ ದೆಹಲಿಗೆ ಹೋಗಿದ್ದಾರೆ. ಮತ್ತೊಮ್ಮೆ ದೆಹಲಿಗೆ ಹಾರಿದ ಬಿಕೆ ಹರಿಪ್ರಸಾದ್. ರಾಗಾಗೆ ಸಿಗಲಿದೆ ಸಿದ್ದು ಡಿಕೆಶಿ ಕಿತ್ತಾಟದ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗದ್ದಲಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ ಹಾಕಿದ್ದಾರೆ. ಸಿಎಂ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಜೋಡೆತ್ತುಗಳಂತೆ ಒಗ್ಗಟ್ಟು ಪ್ರದರ್ಶಿಸಿವೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಇಲ್ವಾ ಎಂಬ ಕುತೂಹಲ ಮೂಡಿದೆ. ಮುಖ್ಯಮಂತ್ರಿಯಾಗಲು ಡಿಕೆ ಶಿವಕುಮಾರ್ ಅರ್ಹರು. ಅವರೇ ರಾಜ್ಯದ ಭವಿಷ್ಯದ ಒಕ್ಕಲಿಗ ನಾಯಕ. 2023ರಲ್ಲಿ ದಳದ ವೋಟ್ ಬ್ಯಾಂಕ್ ಒಡೆದಿದ್ದೇ ಬಂಡೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಬಂಡೆ ಶಾಕ್ ಕೊಟ್ಟಿದ್ರು. ಆದ್ರೆ ಡಿಕೆಶಿಗೆ ಕೆಲ ಸಮಸ್ಯೆಗಳಿವೆ. ಅದೇ ಕೇಸ್ಗಳು. ಹೌದು, ಡಿಕೆಶಿ ಸಿಎಂ ಆಗಲು ಕೇಸ್ಗಳೇ ದೊಡ್ಡ ಅಡ್ಡಿ ಆಗುತ್ತಿವೆ. ಈಗಾಗಲೇ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿರೋ ಬಂಡೆಗೆ ಕಾಂಗ್ರೆಸ್ ಕೆಪಿಸಿಸಿ ಪಟ್ಟ ಕಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಡಿಕೆಶಿ ಉಳಿಸಿಕೊಂಡಿದ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ಈಗ ಮುಖ್ಯಮಂತ್ರಿ ಆಗಲು ಡಿಕೆ ಶಿವಕುಮಾರ್ ಸಿದ್ದತೆ ಆರಂಭಿಸಿದ್ದಾರೆ. ಆದ್ರೆ ಸಿಎಂ ಆದ ಬಳಿಕ ಡಿಕೆಶಿ ಕೇಸ್ಗಳಿಗೆ ವೇಗ ಸಿಕ್ಕರೆ, ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಜೈಲಿಗೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಫಿಕ್ಸ್. ಇಂಥದ್ದೊಂದು ಸುದ್ದಿ ರಾಹುಲ್ ಗಾಂಧಿಗೆ ಮುಟ್ಟಿದೆಯಂತೆ. ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಆದ್ರೆ ಹರಿಪ್ರಸಾದ್ ಡೆಲ್ಲಿ ಯಾತ್ರೆ ಮಾಡಿದ್ದೇಕೆ? ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲ್ಲ ಅಂದ್ಮೇಲೆ ರಾಷ್ಟ್ರ ರಾಜಧಾನಿಗೆ ಪಯಣಿಸಿದ್ದೇಕೆ? ಇದೆಲ್ಲವೂ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗ ಇದೀಗ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಹೈಕಮಾಂಡ್ಗೆ ಕಾಸ ಆಗಿರೋ ನಾಯಕನೋರ್ವ ದೆಹಲಿಗೆ ಹೋಗಿದ್ದಾರೆ. ಮತ್ತೊಮ್ಮೆ ದೆಹಲಿಗೆ ಹಾರಿದ ಬಿಕೆ ಹರಿಪ್ರಸಾದ್. ರಾಗಾಗೆ ಸಿಗಲಿದೆ ಸಿದ್ದು ಡಿಕೆಶಿ ಕಿತ್ತಾಟದ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗದ್ದಲಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ ಹಾಕಿದ್ದಾರೆ. ಸಿಎಂ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಜೋಡೆತ್ತುಗಳಂತೆ ಒಗ್ಗಟ್ಟು ಪ್ರದರ್ಶಿಸಿವೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಇಲ್ವಾ ಎಂಬ ಕುತೂಹಲ ಮೂಡಿದೆ. ಮುಖ್ಯಮಂತ್ರಿಯಾಗಲು ಡಿಕೆ ಶಿವಕುಮಾರ್ ಅರ್ಹರು. ಅವರೇ ರಾಜ್ಯದ ಭವಿಷ್ಯದ ಒಕ್ಕಲಿಗ ನಾಯಕ. 2023ರಲ್ಲಿ ದಳದ ವೋಟ್ ಬ್ಯಾಂಕ್ ಒಡೆದಿದ್ದೇ ಬಂಡೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಬಂಡೆ ಶಾಕ್ ಕೊಟ್ಟಿದ್ರು. ಆದ್ರೆ ಡಿಕೆಶಿಗೆ ಕೆಲ ಸಮಸ್ಯೆಗಳಿವೆ. ಅದೇ ಕೇಸ್ಗಳು. ಹೌದು, ಡಿಕೆಶಿ ಸಿಎಂ ಆಗಲು ಕೇಸ್ಗಳೇ ದೊಡ್ಡ ಅಡ್ಡಿ ಆಗುತ್ತಿವೆ. ಈಗಾಗಲೇ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿರೋ ಬಂಡೆಗೆ ಕಾಂಗ್ರೆಸ್ ಕೆಪಿಸಿಸಿ ಪಟ್ಟ ಕಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಡಿಕೆಶಿ ಉಳಿಸಿಕೊಂಡಿದ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ಈಗ ಮುಖ್ಯಮಂತ್ರಿ ಆಗಲು ಡಿಕೆ ಶಿವಕುಮಾರ್ ಸಿದ್ದತೆ ಆರಂಭಿಸಿದ್ದಾರೆ. ಆದ್ರೆ ಸಿಎಂ ಆದ ಬಳಿಕ ಡಿಕೆಶಿ ಕೇಸ್ಗಳಿಗೆ ವೇಗ ಸಿಕ್ಕರೆ, ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಜೈಲಿಗೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಫಿಕ್ಸ್. ಇಂಥದ್ದೊಂದು ಸುದ್ದಿ ರಾಹುಲ್ ಗಾಂಧಿಗೆ ಮುಟ್ಟಿದೆಯಂತೆ.
ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಆದ್ರೆ ಹರಿಪ್ರಸಾದ್ ಡೆಲ್ಲಿ ಯಾತ್ರೆ ಮಾಡಿದ್ದೇಕೆ? ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲ್ಲ ಅಂದ್ಮೇಲೆ ರಾಷ್ಟ್ರ ರಾಜಧಾನಿಗೆ ಪಯಣಿಸಿದ್ದೇಕೆ? ಇದೆಲ್ಲವೂ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ಕಾಳಗ ಇದೀಗ ಜೋರಾಗಿದೆ. ಸಿಎಂ ಸಿದ್ದರಾಮಯ್ಯ ಪಟ್ಟ ಬಿಡ್ತಾ ಇಲ್ಲ, ಡಿಸಿಎಂ ಡಿಕೆ ಶಿವಕುಮಾರ್ ಹಠ ಬಿಡ್ತಾ ಇಲ್ಲ. ಇದರ ಮಧ್ಯೆ ಹೈಕಮಾಂಡ್ಗೆ ಕಾಸ ಆಗಿರೋ ನಾಯಕನೋರ್ವ ದೆಹಲಿಗೆ ಹೋಗಿದ್ದಾರೆ. ಮತ್ತೊಮ್ಮೆ ದೆಹಲಿಗೆ ಹಾರಿದ ಬಿಕೆ ಹರಿಪ್ರಸಾದ್. ರಾಗಾಗೆ ಸಿಗಲಿದೆ ಸಿದ್ದು ಡಿಕೆಶಿ ಕಿತ್ತಾಟದ ಮಾಹಿತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಗದ್ದಲಕ್ಕೆ ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೂಲಕ ಬ್ರೇಕ್ ಹಾಕಿದ್ದಾರೆ. ಸಿಎಂ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ್ಮೇಲೆ ಜೋಡೆತ್ತುಗಳಂತೆ ಒಗ್ಗಟ್ಟು ಪ್ರದರ್ಶಿಸಿವೆ. ಇದರ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಡೆಲ್ಲಿ ಯಾತ್ರೆ ಮಾಡಿ ವಾಪಸ್ಸಾಗಿದ್ದಾರೆ. ಇದರ ಮಧ್ಯೆ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ದೆಹಲಿಗೆ ಹಾರಿದ್ದಾರೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರಾ ಇಲ್ವಾ ಎಂಬ ಕುತೂಹಲ ಮೂಡಿದೆ. ಮುಖ್ಯಮಂತ್ರಿಯಾಗಲು ಡಿಕೆ ಶಿವಕುಮಾರ್ ಅರ್ಹರು. ಅವರೇ ರಾಜ್ಯದ ಭವಿಷ್ಯದ ಒಕ್ಕಲಿಗ ನಾಯಕ. 2023ರಲ್ಲಿ ದಳದ ವೋಟ್ ಬ್ಯಾಂಕ್ ಒಡೆದಿದ್ದೇ ಬಂಡೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಬಂಡೆ ಶಾಕ್ ಕೊಟ್ಟಿದ್ರು. ಆದ್ರೆ ಡಿಕೆಶಿಗೆ ಕೆಲ ಸಮಸ್ಯೆಗಳಿವೆ. ಅದೇ ಕೇಸ್ಗಳು. ಹೌದು, ಡಿಕೆಶಿ ಸಿಎಂ ಆಗಲು ಕೇಸ್ಗಳೇ ದೊಡ್ಡ ಅಡ್ಡಿ ಆಗುತ್ತಿವೆ. ಈಗಾಗಲೇ ಒಂದು ಬಾರಿ ಜೈಲಿಗೆ ಹೋಗಿ ಬಂದಿರೋ ಬಂಡೆಗೆ ಕಾಂಗ್ರೆಸ್ ಕೆಪಿಸಿಸಿ ಪಟ್ಟ ಕಟ್ಟಿತ್ತು. ಕಾಂಗ್ರೆಸ್ ಹೈಕಮಾಂಡ್ಗೆ ಕೊಟ್ಟ ಮಾತನ್ನ ಡಿಕೆಶಿ ಉಳಿಸಿಕೊಂಡಿದ್ರು. 2023ರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೇರುವಲ್ಲಿ ದೊಡ್ಡ ಪಾತ್ರ ನಿಭಾಯಿಸಿದ್ರು. ಈಗ ಮುಖ್ಯಮಂತ್ರಿ ಆಗಲು ಡಿಕೆ ಶಿವಕುಮಾರ್ ಸಿದ್ದತೆ ಆರಂಭಿಸಿದ್ದಾರೆ. ಆದ್ರೆ ಸಿಎಂ ಆದ ಬಳಿಕ ಡಿಕೆಶಿ ಕೇಸ್ಗಳಿಗೆ ವೇಗ ಸಿಕ್ಕರೆ, ಸಿಎಂ ಆದ ಬಳಿಕ ಡಿಕೆ ಶಿವಕುಮಾರ್ ಜೈಲಿಗೆ ಹೋದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಮುಖಭಂಗ ಫಿಕ್ಸ್. ಇಂಥದ್ದೊಂದು ಸುದ್ದಿ ರಾಹುಲ್ ಗಾಂಧಿಗೆ ಮುಟ್ಟಿದೆಯಂತೆ. ರಾಜ್ಯದಲ್ಲಿ ಗದ್ದುಗೆ ಗುದ್ದಾಟ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಆದ್ರೆ ಹರಿಪ್ರಸಾದ್ ಡೆಲ್ಲಿ ಯಾತ್ರೆ ಮಾಡಿದ್ದೇಕೆ? ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲ್ಲ ಅಂದ್ಮೇಲೆ ರಾಷ್ಟ್ರ ರಾಜಧಾನಿಗೆ ಪಯಣಿಸಿದ್ದೇಕೆ? ಇದೆಲ್ಲವೂ ಕುತೂಹಲಕ್ಕೆ ಕಾರಣವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.